ಧನ್ರಾಜ್ನ ಹೇಳಿಕೆಯನ್ನ ನಾವು ಗಮನಿಸಬೇಕು. ಪ್ರಕರಣದಲ್ಲಿ 9ನೇ ಆರೋಪಿ ಧನ್ರಾಜ್ ಆ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಂತ ಆರೋಪಿ. ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟ ಬಗ್ಗೆ ಧನ್ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಮರ್ಮಾಂಗ ಹಾಗೆ ಇತರ 2 ಕಡೆ ನಾವು ಶಾಕ್ ಕೊಟ್ಟು ಟಾರ್ಚರ್ ಕೊಟ್ವಿ. ಚಿತ್ರಹಿಂಸೆ ಕೊಡುವಂತ ಉದ್ದೇಶದಿಂದ ಆ ಎಲೆಕ್ಟ್ರಿಕ್ ಶಾಕ್ ಟಾರ್ಚರ್ ನಾನು ತಗೊಂಡು ಬಂದೆ. ಎಲ್ಲರಿಗಿಂತ ರೇಣುಕಾ ಸ್ವಾಮಿಗೆ ಹೆಚ್ಚು ಹಲ್ಲೆಯನ್ನ ಮಾಡಿದ್ದು ಅದು ನಂದೀಶ್ ಅಂತ ಹೇಳಿ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ 9ನೇ ಆರೋಪಿ ಆಗಿರುವಂತಹ ಧನ್ರಾಜ್ ಉಲ್ಲೇಖವನ್ನ ಮಾಡಿದ್ದಾನೆ. ರೇಣುಕಾ ಸ್ವಾಮಿಯ ದೇಹಕ್ಕೆ ಮೆಗಾ ಡಿವೈಸ್ ಅನ್ನ ಬಳಸಿ ಶಾಕ್ ಕೊಟ್ಟಿರುವ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ರೀತಿ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಯಿತು ಅಂತ ಹೇಳಿ. ರೇಣುಕಾ ಸ್ವಾಮಿಯ ಮೃತದೇಹನೇ ಯಾವ ರೀತಿ ಶಾಕ್ ಅನ್ನ ಕೊಟ್ಟು ಇವರು ಹಲ್ಲೆಯನ್ನ ಮಾಡಿದ್ರು, ಇವರು ಚಿತ್ರಹಿಂಸೆಯನ್ನ ಕೊಟ್ಟರು ಅನ್ನುವಂತಹ ಕಥೆಯನ್ನ ಹೇಳುತ್ತೆ. ರೇಣುಕಾ ಸ್ವಾಮಿಯ ದೇಹದ ಮೇಲೆ ಆ ಶಾಕ್ ಕೊಟ್ಟು ಸುಟ್ಟಂಥ ಮೈಯ ಚರ್ಮ ಸುಟ್ಟಂಥ ಹಲವು ಗುರುತುಗಳಿದ್ದಾವೆ. ಆತನಿಗೆ ಚಿತ್ರಹಿಂಸೆಯನ್ನ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿನೇ ನಾನು ಆ ಡಿವೈಸ್ ನ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ನ ನಾನು ತಗೊಂಡು ಹೋಗಿದ್ದೆ. ನಾವು ಟಾರ್ಚರ್ ಕೊಟ್ವಿ. ಮರ್ಮಾಂಗಕ್ಕೂ ಕೂಡ ಆತನಿಗೆ ಶಾಕ್ ಅನ್ನ ಕೊಟ್ಟೆ. ಅದರ ಜೊತೆಗೆ ಇನ್ನೂ 2 ಕಡೆ ಆ ಮೆಗಾ ಡಿವೈಸ್ ಅನ್ನ ಬಳಸಿ ರೇಣುಕಾ ಸ್ವಾಮಿಗೆ ನಾನು ಶಾಕ್ ಅನ್ನ ಕೊಟ್ಟೆ. ಬಟ್ ಎಲ್ಲರಿಗಿಂತ ಜಾಸ್ತಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದು ಅದು ಪ್ರಕರಣದ 5ನೇ ಆರೋಪಿಯಾಗಿರುವಂತಹ ನಂದೀಶ್ ಅಂತ ಹೇಳಿ ಧನ್ರಾಜ್ ತಾನು ಕೊಟ್ಟಿರುವಂತಹ ಸ್ವಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಹಾಗಾದ್ರೆ ಇನ್ನೇನೇನು ಅಂಶಗಳಿದ್ದಾವೆ ಆತನ ಸ್ವಇಚ್ಛಾ ಹೇಳಿಕೆಯಲ್ಲಿ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಶೆಡ್ಗೆ ಬರುವಾಗಲೇ ನಾನು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ತಗೊಂಡು ಬಂದಿದ್ದೆ ಅಂತ ಹೇಳಿ ಧನ್ರಾಜ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರುವಂತಹ ವಿಚಾರ ಧನ್ರಾಜ್ಗೆ ಮೊದಲೇ ಗೊತ್ತಿತ್ತು. ಆ ವಿಚಾರವನ್ನ ಪವನ್ ಫೋನ್ ಮಾಡಿ ನಂದೀಶ್ ಹಾಗೆ ಧನ್ರಾಜ್ಗೆ ತಿಳಿಸಿತ್ತು. ಹಾಗಾಗಿ ಇವನಿಗೆ ಚಿತ್ರಹಿಂಸೆ ಕೊಡಬೇಕು ಅಂತಾನೆ ಬರ್ತಾನೆ ಆ ಶಾಕ್ ಟಾರ್ಚ್ ಅನ್ನ ಎತ್ಕೊಂಡು ಬಂದಿದ್ದ ಧನ್ರಾಜ್. ರೇಣುಕಾ ಸ್ವಾಮಿ ಶೆಡ್ಗೆ ಬರುವಂತಹ ಮುನ್ನವೇ ಧನ್ರಾಜ್ ಅಲ್ಲಿ ಎಂಟರ್ ಆಗಿದ್ದ. ಅದನ್ನ ಅವನೇ ಹೇಳ್ಕೊಂಡಿದ್ದಾನೆ. ಮಧ್ಯಾಹ್ನ 1:30ಕ್ಕೆ ಪಟ್ಟಣಗೆರೆಯ ಶೆಡ್ಗೆ ಈ ಧನ್ರಾಜ್ ಹೋಗಿದ್ದಂತೆ. ಬಳಿಕ ಎಟಿಯೋಸ್ ಕಾರ್ನಲ್ಲಿ ಚಿತ್ರದುರ್ಗದಿಂದ ಆ ಗ್ಯಾಂಗ್ ಎಂಟರ್ ಆಗಿತ್ತು ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು. ಶೆಡ್ನ ಒಳಭಾಗಕ್ಕೆ ಅವ್ರು ಎಂಟರ್ ಆಗಿದ್ರು. ಅದಾದ ನಂತರ ರೇಣುಕಾ ಸ್ವಾಮಿಯನ್ನ ಕರೆತಂದಿದ್ದಂತಹ ರಾಘವೇಂದ್ರ ಜೊತೆ ನಾವು ಮಾತುಕತೆಯನ್ನ ಮಾಡಿದ್ವಿ. ಅವನ ಜೊತೆ ನಾವು ಮಾತನಾಡಿದ್ವಿ. ಏನ್ ವಿಚಾರ, ಏನು ಎತ್ತ, ಏನ್ ಮಾಡೋದು, ಹೀಗೆಲ್ಲ ಒಂದು ಹಂತದ ಚರ್ಚೆಯಾಗುತ್ತೆ. ಅದಾದ ಬಳಿಕ ಶೆಡ್ನ ಒಳಗಡೆ ಕರ್ಕೊಂಡು ಹೋಗಿ ರೇಣುಕಾ ಸ್ವಾಮಿಯ ಮೇಲೆ ನಾವು ಹಲ್ಲೆ ಮಾಡಿದ್ವಿ. ಶೆಡ್ ಬಳಿ ಇರುವಂತಹ ಆಟೋ, ಅಲ್ಲಿ ನಿಲ್ಸಿರ್ತಾರಲ್ಲ ಆಟೋಗಳು, ಜಪ್ತಿ ಮಾಡಿರುವಂತಹ ಆಟೋ, ಅಲ್ಲಿ ಕರ್ಕೊಂಡು ಹೋಗಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ವಿ. ನಂದೀಶ್ ಹಾಗೆ ನಾನು, ಆ ಬಳಿಕ ಪವನ್ ಕೂಡ ಲಾಠಿಯಿಂದ ಹಲ್ಲೆ ಮಾಡ್ದ. ರೇಣುಕಾ ಸ್ವಾಮಿಯ ಮರ್ಮಾಂಗ ಹಾಗೆ ಇತರೆ 2 ಕಡೆ ಶಾಕ್ ಕೊಟ್ಟು ನಾವು ರೇಣುಕಾ ಸ್ವಾಮಿಗೆ ಟಾರ್ಚರ್ ಮಾಡಿದ್ವಿ. ನಾವು ಹಿಂಸೆಯನ್ನ ಕೊಟ್ವಿ. ಬಳಿಕ ಎಲ್ಲರೂ ಸೇರಿ ರೇಣುಕಾ ಸ್ವಾಮಿಗೆ ಮನಸ್ಸೋ ಇಚ್ಛೆ ನಾವು ಹಲ್ಲೆಯನ್ನ ಮಾಡಿದ್ವಿ ಅಂತ ಹೇಳಿ ಪ್ರಕರಣದ 9ನೇ ಆರೋಪಿ ಧನ್ರಾಜ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿದ್ದಾನೆ. ಆ ಮೆಗಾ ಡಿವೈಸ್ ನ ಬಳಸಿ ಯಾವ ರೀತಿ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಯಿತು ಅನ್ನೋದನ್ನ ಹೇಳಿದ್ದಾನೆ. ಅದಾದ ನಂತರ ಅಜ್ಜಿ ಕರೆದ್ರು ಅಂತ ಊಟಕ್ಕೆ ನಾನು ಮನೆಗೆ ಹೋಗಿದ್ದೆ ಅಂತ ಹೇಳಿ ಧನ್ರಾಜ್ ಹೇಳ್ತಾನೆ. ಹೀಗೆ ಇಷ್ಟೆಲ್ಲ ಹಲ್ಲೆಯನ್ನ ಮಾಡಿದ ನಂತರ ಆ ಮೆಗಾ ಡಿವೈಸ್ ನಿಂದ ಶಾಕ್ ಅನ್ನ ಕೊಟ್ಟ ನಂತರ ನಂಗೆ ಅಜ್ಜಿ ಕರೆದ್ರು ಅಂತ ಹೇಳಿ ನಾನು ಊಟಕ್ಕೆ ಹೋದೆ ಅಂತ ಹೇಳಿ ಧನ್ರಾಜ್ ಹೇಳ್ಕೊಂಡಿದ್ದಾನೆ ತನ್ನ ಸ್ಟೇಟ್ಮೆಂಟ್ ನಲ್ಲಿ. ಅಂದ್ರೆ ದರ್ಶನ್ ಪಟ್ಟಣಗೆರೆಯ ಶೆಡ್ಗೆ ಬರೋದಕ್ಕೂ ಮುಂಚೆನೆ ನಾನು ಅಲ್ಲಿಂದ ಹೊರಗಡೆ ಹೋಗಿದ್ದೆ, ಅಜ್ಜಿ ಕರೆದ್ರು ಅಂತ ಹೇಳಿ ಊಟಕ್ಕೆ ಹೋಗಿದ್ದೆ. ರೇಣುಕಾ ಸ್ವಾಮಿ ಸತ್ತು 2 ದಿನ ಆದ್ರೂ ನನಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿ ಧನ್ರಾಜ್ ಹೇಳ್ಕೊಂಡಿದ್ದಾನೆ. ನನಗೆ ಸುದ್ದಿನೇ ಗೊತ್ತಿರಲಿಲ್ಲ. ಆವತ್ತು ಹೊಡೆದು ನಾನು ಅಲ್ಲಿಂದ ಹೊರಟು ಹೋಗಿದ್ದೆ. ಆಮೇಲೆ ಏನಾಯ್ತು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸತ್ತು 2 ದಿನ ಆದ್ರೂ ನನಗೆ ಮಾಹಿತಿ ಇರಲಿಲ್ಲ. ಪವಿತ್ರ ಗೌಡ ನನಗೆ ಹೇಳಿದ ನಂತರನೇ ರೇಣುಕಾ ಸ್ವಾಮಿ ಪ್ರಾಣ ಕಳ್ಕೊಂಡಿದ್ದ ಬಗ್ಗೆ ನನಗೆ ಗೊತ್ತಾಗಿದ್ದು ಅಂತ ಹೇಳಿ ಪೊಲೀಸರ ಮುಂದೆ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಧನ್ರಾಜ್ ಹೇಳಿದ್ದಾನೆ. ನಿಮಗೆ ಗೊತ್ತಿರಬಹುದು, ಈ ಪ್ರಕರಣದ 17 ಜನ ಆರೋಪಿಗಳಲ್ಲಿ ಕೊನೆಯದಾಗಿ ಅರೆಸ್ಟ್ ಆಗಿದ್ದು ಈ ಧನ್ರಾಜ್. ಈತ ಅರೆಸ್ಟ್ ಆದಂತಹ ನಂತರನೇ ಈತ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನ ನೀಡಬೇಕು ಅಂತ ಹೇಳಿ ಖರೀದಿ ಮಾಡ್ಕೊಂಡು ಬಂದಿದ್ನಲ್ಲ ಆ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್, ಅದನ್ನ ಪೊಲೀಸರು ರಿಕವರಿ ಮಾಡಿತು. ಆತನೇ ಹೇಳ್ಕೊಂಡಿದ್ದಾನೆ, ಸತ್ತಾಗ ನಾನಿರ್ಲಿಲ್ಲ, ಹೊಡೆದು ನಾನು ಅಲ್ಲಿಂದ ಹೋಗ್ಬಿಟ್ಟೆ. ಅದಾದ ನಂತರ ಸತ್ತ ರೇಣುಕಾ ಸ್ವಾಮಿ ಅನ್ನೋದು ನನಗೆ 2 ದಿನಗಳ ಬಳಿಕ ಗೊತ್ತಾಯಿತು ಅಂತ ಆತ ಹೇಳ್ಕೊಂಡಿದ್ದಾನೆ.